ಇವತ್ತು ನಾವಿರುವಂಥದ್ದು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂಥ ಸದಾಶಿವನಗರ ವಾರ್ಡಲ್ಲಿದೆ. ಎಲೆಕ್ಷನ್ ಆಗಬೇಕು, ಲೋಕಲ್ ರೆಪ್ರೆಸೆಂಟೇಷನ್ ಇರಲೇಬೇಕು, ಆವಾಗಲೇ ಪ್ರಾಬ್ಲಮ್ಸ್ ಗೆಟ್ ಸಾಲ್ವ್. ಬೆಂಗಳೂರಿನ ಅತ್ಯಂತ ಕ್ಲಾಸ್ ಮತ್ತು ಪ್ರತಿಷ್ಠಿತ ಏರಿಯಾ ಅಂದ್ರೆ ಅದು ಸದಾಶಿವನಗರ. ಇಲ್ಲಿನ ರಸ್ತೆಗಳು, ಹಸಿರು ಮತ್ತು ಆ ಒಂದು ಶಿಸ್ತು ನೋಡಿದ್ರೇನೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಸದಾಶಿವನಗರ ಅಂದ್ರೆ ಅದು ಕೇವಲ ಶ್ರೀಮಂತರ ಏರಿಯಾ ಮಾತ್ರವಲ್ಲ, ಬೆಂಗಳೂರಿನ ಹೆಮ್ಮೆ ಕೂಡ. ಇಲ್ಲಿನ ಅಗಲವಾದ ರಸ್ತೆಗಳು ಮತ್ತು ಸಾಲು ಸಾಲು ಮರಗಳು ಈ ಬಡಾವಣೆಗೆ ಒಂದು ಹಳೆಯ ಬೆಂಗಳೂರಿನ ಕಳೆ ಕೊಟ್ಟಿವೆ. ಇಲ್ಲಿನ ಉದ್ಯಾನವನಗಳು ತುಂಬಾನೇ ಸುಂದರವಾಗಿವೆ ಮತ್ತು ವಾಕಿಂಗ್ ಮಾಡುವವರಿಗೆ ಇದು ಸ್ವರ್ಗ ಅಂತಾನೆ ಹೇಳ್ಬಹುದು. ಬೆಂಗಳೂರಿನ ಬೇರೆ ಕಡೆಗಳಿಗಿಂತ ಇಲ್ಲಿನ ಸ್ವಚ್ಛತೆ ಮತ್ತು ಶಿಸ್ತು ಎದ್ದು ಕಾಣುತ್ತೆ. ಪ್ರತಿಯೊಂದು ಮನೆಯ ಮುಂದೆ ಇರೋ ಗಿಡ ಮರಗಳು ಈ ವಾರ್ಡ್ನ ಮೆರಗು ಹೆಚ್ಚಿಸಿವೆ. ಬನ್ನಿ ಈ ವಾರ್ಡ್ನ ವಿಶೇಷತೆ ಏನು ಅಂತ ನೋಡೋಣ. ಸದಾಶಿವನಗರ ಅಂತ ಹೇಳಿ ಬಂದಾಗ ಎಲ್ಲ ಸೆಲೆಬ್ರಿಟಿಗಳಾಗಿರ್ಬೋದು, ಆಲ್ಮೋಸ್ಟ್ ರಾಜಕಾರಣಿಗಳು ಇರುವಂತಹ ಪ್ರದೇಶ. ಈ ಪ್ರದೇಶಗಳಲ್ಲಿ MLA ಇಲ್ಲದೆ ಅಂತ ಹೇಳಿದ್ರೆ, ಕಾರ್ಪೊರೇಟರ್ ಇಲ್ಲದೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರದೇಶದ ಜನರು ಅಂತ ಹೇಳಿ ಬನ್ನಿ ಅವ್ರ ಜೊತೆನೆ ಕೇಳೋಣ. ಇವಾಗ GB ಎಲೆಕ್ಷನ್ ಆಗಿಲ್ಲ ಗ್ರೇಟರ್ ಬೆಂಗಳೂರು, ಈ ಸತಿ ಆಗುತ್ತೆ ಅನ್ನುವಂತಹ ಸುದ್ದಿಗಳಿದೆ. GB ಎಲೆಕ್ಷನ್ ಆಗಬೇಕಾ ಅನ್ನುವಂಥದ್ದು? ಆಗಬೇಕು, ಯಾಕಂದರೆ ಆಲ್ಮೋಸ್ಟ್ ಮೋರ್ ದೆನ್ 5 ಇಯರ್ಸಿಂದ ಅದರ ರೆಪ್ರೆಸೆಂಟೇಟಿವ್ಸ್ ಇನ್ ದಿ ಲೋಕಲ್ ಏರಿಯಾಗೆ. ಸೊ ಎಲ್ಲದಕ್ಕೂ MLA ಹತ್ರ ಹೋಗೋಕ್ಕಾಗಲ್ಲ. ವೆನ್ ದೇರ್ ವರ್ ಲೋಕಲ್ ಏರಿಯಾ ಕಾರ್ಪೊರೇಟ್ಸ್ ಇದ್ದಾಗ ಆಲ್ ಲೋಕಲ್ ಏರಿಯಾ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಬೈ ದೆಮ್. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್, ಆಗಲೇಬೇಕದು. ನೀವು ಹೇಳಿದ ಪ್ರಕಾರ ಈ ಸದಾಶಿವನಗರದಲ್ಲಿ ನೀವು ಕಂಡುಕೊಂಡಿರೋ ರೀತಿ ಯಾವುದಾದ್ರೂ ಸಮಸ್ಯೆಗಳಿದೆಯಾ? ಈ ಆ್ಯಸ್ ಯೂಶುವಲ್ ಸಮಸ್ಯೆಗಳು, ಒಂದು ರೋಡ್ ಕ್ಲೀನಿನೆಸ್ ಈಗಲೇ ನೋಡಿ ನೀವೆಲ್ಲ ಎಲ್ಲ ಹೇಗೆ ಬಿದ್ದಿದೆ. ಗಾರ್ಬೇಜ್ ಐ ಡೋಂಟ್ ಸಿ. ಆ್ಯಂಡ್ ಇನ್ನೊಂದು, ಈ ಮನೆಗಳು ಏನು ಕಟ್ತಾ ಇದ್ದಾರೆ 1+4 1+5 ಏನು ಬರ್ತಾ ಇದೆ, ಅಟ್ ಒನ್ ಟೈಮ್ ಈ ಏರಿಯಾ ಈಗಲೂ ಕೂಡ ಈ ಏರಿಯಾ ಬೇರೆ ಏರಿಯಾ ಕಂಪೇರ್ ಮಾಡಿದ್ರೆ 1 or 2 degrees ಕೂಲರ್ ಬಿಕಾಸ್ ಆಫ್ ದಿ ನಂಬರ್ ಆಫ್ ಟ್ರೀಸ್. ಬಟ್ ನಂಬರ್ ಆಫ್ ಕಾಂಕ್ರೀಟ್ ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ದ ಹೀಟ್ ವೇವ್ಸ್ ಆರ್ ಗೆಟಿಂಗ್ ಮೋರ್. ಸೊ ಪ್ರಾಬಬಲಿ ಅವ್ರು ಏನು ಮಾಡಬೇಕು, ಸರ್ಟನ್ ಏರಿಯಾಗಳಲ್ಲಿ ಸರ್ಟನ್ ಹೈಟ್ಗಿಂತ ಮೇಲೆ ಹೋಗಬಾರ್ದು, ಅದೊಂದೊಂದು ಇದು ಮಾಡ್ಕೋಬೇಕಷ್ಟೇ. ಅದರ್ವೈಸ್ ಇಟ್ಸ್ ಫೈನ್. ಬಟ್ ಎಲೆಕ್ಷನ್ ಆಗಬೇಕು, ಲೋಕಲ್ ರೆಪ್ರೆಸೆಂಟೇಷನ್ ಇರಲೇಬೇಕು, ಆವಾಗಲೇ ಪ್ರಾಬ್ಲಮ್ಸ್ ಗೆಟ್ ಸಾಲ್ವ್ಡ್. Now we are in Sadashivanagar. Yeah. How some people are facing some problems. Correct. What you seen for the problems for India? It was a very, very beautiful area when we relocated back to India. Okay. Very nice. I mean, still good. I don't think greenery anywhere you see as much as in Sadashivanagar. It's brilliant. Only concern we have on a day-to-day basis is the garbage collection. We have reported to the supervisor here. I don't know if it is the basic level workers who are having issues with clearing up. ಟ್ರಾನ್ಸ್ಪೋರ್ಟೇಷನ್ನ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ಆಫ್ ದಿಸ್ ವಾರ್ ಹ್ಯಾಪನಿಂಗ್ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಸಿಗ್ತಾ ಇಲ್ವಾ, ಕ್ಲಿಯರೆನ್ಸ್ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ. ವಿ ಆರ್ ಸೆಗ್ರಿಗೇಟಿಂಗ್ ವೇಸ್ಟ್, ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಅದೆಲ್ಲ ಸೆಗ್ರಿಗೇಟ್ ಮಾಡಿ ಅದೆಲ್ಲ ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡ್ತಿದ್ದೀವಿ. ಬಟ್ ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ದೇ ಕಮ್ ಆ್ಯಂಡ್ ಡಂಪ್ ರೈಟ್ ದೇರ್. ಇಫ್ ಯು ಕ್ಯಾನ್ ಸಿ, ನಮಗೆ ಒಂದು ಪ್ರಾಪರಾಗಿ ಗಾರ್ಬೇಜ್ ಕ್ಲಿಯರೆನ್ಸ್ ಇಸ್ ವಾಟ್ ವಿ ಆರ್ ಆಸ್ಕಿಂಗ್ ಫಾರ್. ರೋಡ್ಸ್ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಐ ನೋ ವೇರ್ ಎವರ್ ವಿ ಆರ್ ಟ್ರಾವೆಲಿಂಗ್ ದ ರೋಡ್ ಇಸ್ ಅ ಬಿಗ್ ಇಶ್ಯೂ. But I think this is the basic necessity in order to prevent diseases, particularly garbage ಸರಿ ಕ್ಲಿಯರ್ ಆಗಿಲ್ಲ ಅಂದರೆ ನಿಮ್ಗೆ ಗೊತ್ತಿರೋ ಹಂಗೆ ಮಲೇರಿಯಾ, ಡೆಂಗಿ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಸ್ಟ್ ಮಂತಿಂದ. ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಲಾಟ್ ಆಫ್ ಇಂಪ್ಯಾಕ್ಟ್. ಸೊ ಒನ್ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್, whoever is listening to the supervisor, make sure entire area garbage clearance. Second most important is the dog menace. Okay. ಅಟ್ ದಿ ಎಂಡ್ ಆಫ್ ದ ರೋಡ್ ವೆನ್ ಯು ಗೋ, ಅಲ್ಲೊಂದು ವಾಟರ್ ಬೋರ್ಡ್ ಉಂಟು ಅಲ್ಲಿ, ಮತ್ತು ಈ ಎಂಡ್ ಆಫ್ ದಿಸ್ ರೋಡ್ 6th ಕ್ರಾಸ್ನಲ್ಲಿ ಒಂದಿದೆ ಅಂತ. ದಿಸ್ ಏರಿಯಾ, ಬಿಕಾಸ್ ಐ ಆಮ್ ಅ ರನ್ನರ್, ಐ ಆಮ್ ಎ ಮ್ಯಾರಥಾನರ್, ಐ ಕೀಪ್ ರನ್ನಿಂಗ್ ಎವ್ರಿ ನುಕ್ ಆ್ಯಂಡ್ ಕಾರ್ನರ್ ಆಫ್ ದಿಸ್ ಏರಿಯಾ. ಐ ಆಮ್ ವೆರಿ ವೆಲ್ ಅವೇರ್. ಈ ಎರಡು ಏರಿಯಾನಲ್ಲಿ ಬೆಳಗ್ಗೆ ನೀವು ನೋಡಿದ್ರೆ 8-10 ನಾಯಿಗಳು ರೆಡಿ ಟು ಅಟ್ಯಾಕ್ ಥರ ನಿಂತ್ಕೊಂಡಿರುತ್ತೆ. ವಿ ಹ್ಯಾವ್ ಕಂಪ್ಲೇಂಟ್, ಬಟ್ ದ ಅಥಾರಿಟೀಸ್ ಆರ್ ಸೇಯಿಂಗ್ ನಾವು ಫಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದ್ರದ್ದು ಬಿಹೇವಿಯರ್ಗೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ವಿ ಡೂ ಗೆಟ್ ಸ್ಕೇರ್ಡ್. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಸಡನ್ನಾಗಿ ಅಟ್ಯಾಕ್ ಮಾಡ್ಬೋದು ಒಂದು. ಸೆಕೆಂಡ್ ಒನ್, ಅದು ಮಾಬ್ ಮೆಂಟಾಲಿಟಿ ಇರುತ್ತೆ, ಈ ಡಾಗ್ಸ್ ಸಡನ್ನಾಗಿ ಬಂದು ಜಂಪ್ ಹೊಡಿಯೋಕ್ಕಿರುತ್ತೆ, ಅದಕ್ಕಾಗಿ ನಮಗೆ ಭಯ ಆಗುತ್ತೆ. ಸೊ ವಿ ಟೆನ್ ಟು ಗೆಟ್ ಇಂಜರ್ಡ್. ನನ್ನ ಹಸ್ಬೆಂಡ್ ಪಾಪ ರನ್ನಿಂಗ್ ಬೆಳಗ್ಗೆ ಹೋಗ್ತಾಯಿದ್ರು, 3-4 ಡಾಗ್ ಒಟ್ಟಿಗೆ ಬಂತಂತೆ, ಏನೂ ಮಾಡಲಿಲ್ಲ, ಬಟ್ ಅದು ಭಯದಿಂದ ಅವ್ರು ಬಿದ್ದಿದ್ದಾರೆ. ಹಿ ಈಸ್ ಇಂಜರ್ಡ್ ಆ್ಯಂಡ್ ಫ್ರ್ಯಾಕ್ಚರ್ಡ್ ಇಸ್ ರಿಸ್ಟ್. ಸೊ ಇದೆಲ್ಲ ಫ್ಯೂ ಥಿಂಗ್ಸ್ ವಿಚ್ ಐ ಥಿಂಕ್ ಅಥಾರಿಟೀಸ್ ಹ್ಯಾವ್ ಟು ಟೇಕ್ ಕೇರ್ ಆಫ್. ಗಾರ್ಬೇಜ್ ಇಸ್ ದ ಮೇನ್ ಥಿಂಗ್. GB ಎಲೆಕ್ಷನ್ ಆಗಬೇಕಾ ಅನ್ನುವಂಥದ್ದು? ಆಗಬೇಕು, ತುಂಬ ಡಿಲೇ ಆಗಿದೆ. ಎಲೆಕ್ಷನ್ಸ್ ಆಗಿ ರೆಪ್ರೆಸೆಂಟೇಟಿವ್ಸ್ ಇದ್ದರೆ ಒಳ್ಳೆಯದು. ನಮ್ಮ ಏರಿಯಾದಲ್ಲಿ ಯಾರು ಇರ್ತಾರೋ ರೆಪ್ರೆಸೆಂಟೇಟಿವ್ಸು, ಅವ್ರಿಗೆ ಹೋಗಿ ನಾವು ಈ ಥರ ನೀರಿನ ಸಮಸ್ಯೆ ಇರ್ಬೋದು, ರೋಡ್ ಸಮಸ್ಯೆ ಇರ್ಬೋದು, ಅಥವಾ ಈಗ ನೋಡಿ ಆಲ್ಮೋಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆ, ತುಂಬ ರೋಡುಗಳಲ್ಲಿ ಈ ಮರಗಳೆಲ್ಲ ಟ್ರಿಮ್ ಮಾಡಬೇಕು.
ಸೊ ಎಷ್ಟೋ ಜನ ಮಳೆ ಗಾಳಿಗೆ ವೆಹಿಕಲ್ ಹೋಗ್ಬೇಕಾದ್ರೆ ಅವ್ರ ಲೈಫೇ ಕಳ್ಕೊತಾರೆ. ಸೊ ಹಾಗಾಗಿ ಎಲೆಕ್ಷನ್ ಆಗೋದು ಒಳ್ಳೆಯದು. ಸದಾಶಿವನಗರ ವಾರ್ಡಲ್ಲಿ ಕಾರ್ಪೊರೇಟ್ರು ಯಾರೂ ಇಲ್ಲ. ಹೌದು. ಸೊ GBA ಎಲೆಕ್ಷನ್ ಆಗಬೇಕಾ ಅನ್ನೋದು ಆಗ್ಬೇಕು ಮೇಡಮ್, ಖಂಡಿತವಾಗಿ. ಎಲೆಕ್ಷನ್ಸ್ ಆದರೆ ಅವ್ರು ವಾರ್ಡ್ ಮೆಂಬರ್ ಇರ್ತಾರೆ, ನಾವು ಹೋಗಿ ಅವ್ರನ್ನ ರಿಪ್ರೆಸೆಂಟ್ ಮಾಡಿ ಕೇಳ್ಬೋದು. ರೋಡ್ಸ್ ಆಗಲಿ, ವಾಟರ್ ಆಗಲಿ, ಡ್ರೈನೇಜ್ ಆಗಲಿ, ಇದೆಲ್ಲ ನಮ್ಮ ಸಮಸ್ಯೆ ಹೇಳ್ಕೋಬೋದು. ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡಿದರೆ BBMP ಎಲೆಕ್ಷನ್ ಆದರೆ ಸುಮಾರು ವರ್ಷಗಳಾಗಿದೆ. BBMP ಎಲೆಕ್ಷನ್ ಆಗಬೇಕಾ ಅನ್ನುವಂಥದ್ದು ಖಂಡಿತ ಆಗಬೇಕು ಮೇಡಮ್. ಈಗ ನೋಡಿ, ಬೆಂಗಳೂರು ಎವ್ರಿ ಡೇ ಬೆಳೀತಾ ಇದೆ. ಸೊ ಈಗ ಪಾಪ್ಯುಲೇಷನ್ ನೋಡಿದ್ರೆ ಮೋರ್ ದೆನ್ 1.6 crores ಇದೆ. ಸೊ ನಮಗೆ ಮೂಲಭೂತ ಸೌಕರ್ಯಗಳು ಭಾಳಷ್ಟು ಕಡಿಮೆ ಇದೆ. ರೋಡ್ಸ್ ಆಗಲಿ, ಇದಾಗಲಿ, ಸ್ವಚ್ಛತೆ ಆಗಲಿ, ಭಾಳಷ್ಟು ಪ್ರಾಬ್ಲಮ್ಗಳು ಡೈಲಿ ಬರ್ತಾನೆ ಇದೆ. ಅದಕ್ಕೋಸ್ಕರ GB ಎಲೆಕ್ಷನ್ ಆದರೆ ಅವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಸೊ ದಟ್ ಎಲ್ಲನೂ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ಖಂಡಿತ ಇದು GB ಎಲೆಕ್ಷನ್ ಖಂಡಿತ ಆಗಲೇಬೇಕು. ಆದಷ್ಟು ಬೇಗ ಆದರೆ ಸೊ ಇಡೀ ಬೆಂಗಳೂರು ಜನತೆಗೆ ಒಳ್ಳೆಯದಾಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಸದಾಶಿವನಗರ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂತಹ ಸದಾಶಿವನಗರ ವಾರ್ಡ್ಗಳಲ್ಲಿ ಏನೆಲ್ಲ ಸಮಸ್ಯೆ ಇದೆ, ರಾಜಕಾರಣಿಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ಸುಮಾರು ಜನ ಇದ್ದಾರೆ. ಇವರೆಲ್ಲ ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಸ್ ಯಾವುದು ಅಂತ ಹೇಳಿ ಜನರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.